ಅಳಬ್ಯಾಡ ನನಕಂದ ಈ ಒಂದು ಜೋಗುಳದ ಪದವನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕುಣಿಗಲ್ ರಾಮಚಂದ್ರ ಆನ್ ಸ್ಟೇಜ್ ಪ್ಲೀಸ್. ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಗಿರ್ನಿಗೋಗಿ ಬರ್ತೀನಿ, ಗಿರ್ನಿಗೋಗಿ ಬರ್ತೀನಿ. ನಿಂಗೆ ಗಿರಿನ್ ಲಂಗ ತರ್ತೀನಿ. ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಸಂತೆಗೋಗಿ ಬರ್ತೀನಿ. ಸಂತೆಗೋಗಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ. ನಿನ್ಗೆ ಕುಚ್ಚಿನ ಗುಲಾಬಿ ತರ್ತೀನಿ. ಅಳಬ್ಯಾಡ ನನಕಂದ ನಾನು ಸಂತೆಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಹಾಲು ಮಾರಿ ಬರ್ತೀನಿ. ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ. ನಿಂದೆ ಕಾಲಿಗೆ ಕಡ್ಗ ತರ್ತೀನಿ. ಅಳಬ್ಯಾಡ ನನಕಂದ ನಾನು ಸಂತೆಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಜಾತ್ರೆಗೋಗಿ ಬರ್ತೀನಿ. ಜಾತ್ರೆಗೋಗಿ ಬರ್ತೀನಿ, ಜಾತ್ರೆಗೋಗಿ ಬರ್ತೀನಿ. ನಿನ್ಗೆ ಕಾಲಿಗೆ ಗೆಜ್ಜೆ ತರ್ತೀನಿ. ಅಳಬ್ಯಾಡ ನನಕಂದ ನಾನು ಸಂತೆಗೋಗಿ ಬರ್ತೀನಿ. ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ. ನಿಮ್ಗೆ ಹಸ್ರಿನ್ ಲಂಗ ತರ್ತೀನಿ. ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಜಾತ್ರೆಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಪ್ಯಾಟೆಗೋಗಿ ಬರ್ತೀನಿ. ಪ್ಯಾಟೆಗೋಗಿ ಬರ್ತೀನಿ, ಪ್ಯಾಟೆಗೋಗಿ ಬರ್ತೀನಿ. ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ. ನಿನ್ಗೆ ಒಬ್ಬ ಹುಡ್ದಾರ ತರ್ತೀನಿ. ಅಳಬ್ಯಾಡ ನನಕಂದ ನಾನು ಸಂತೆಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಸಂತೆಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಮೊಸರು ಮಾರಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ತುಪ್ಪ ಮಾರಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಜಾತ್ರೆಗೋಗಿ ಬರ್ತೀನಿ. ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ. ನಿನ್ಗೆ ಒಪ್ಪಿದ ಹುಡುಗಿನ ತರ್ತೀನಿ. ಅಳಬ್ಯಾಡ ನನಕಂದ ನಾನು ಸಂತೆಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಜಾತ್ರೆಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಮೊಸರು ಮಾರಿ ಬರ್ತೀನಿ. ಹಾಯ್, ನಮಸ್ತೆ. ನಮಸ್ತೆ ಮೇಡಮ್. ಆರಾಮ? ಆರಾಮ್ ಮೇಡಮ್. ಮದ್ವೆ ಆಗಿದ್ಯಾ? ಆಗಿದೆ. ಮಕ್ಳಿದ್ದಾರಾ? ಇದ್ದಾರೆ ಮೇಡಮ್. ಯಾವ ಲೈನ್ ಹಾಡಿದಾಗ ಮಗು ಅಳು ನಿಲ್ಲಿಸ್ತು? ಗೆಜ್ಜೆ ತರ್ತೀನಿ ಅಂದಾಗ್ಲಾ ಅಥವಾ ನೀ ಒಪ್ಪಿದ್ದು ಹುಡುಗಿ ತರ್ತೀನಿ ಅಂದಾಗ್ಲಾ? ಸಣ್ಣದು ಏನು ಕೊಡಿಸಿದ್ರು ಮಕ್ಕಳು ಬಹಳ ಖುಷಿ ಪಡ್ತಾರೆ ಅಲ್ವಾ? ಓಕೆ, ಈ ಜೋಗುಳ ಪದ ಅರ್ಚನಾ ಮ್ಯಾಮ್ ಹೇಗೆ ಅನ್ನಿಸ್ತು? ಈಗ ಯಾರ್ಯಾರಿಗೆ ಅವ್ರು ಏನೇನು ಪ್ರಾಮಿಸ್ ಮಾಡಿದ್ದಾರೆ ಎಲ್ಲ ನೆನ್ಪಿಟ್ಕೊಳ್ಳಿ. ಅದೆಲ್ಲ ಕೊಡ್ಸೋವರೆಗೂ ಬಿಡಬೇಡಿ. ಅದು ಯಾರಿಗೂ ಹುಡುಗಿನ ಬೇರೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ರು. ಪ್ರತಾಪ ಆಯಿತು, ನಿನ್ನ ಲೈಫ್ ಸೆಟ್ಟು. ರಾಮಚಂದ್ರ ಅವರೇ, ಇಡೀ ಸಾಂಗ್ ಶಾರ್ಪ್ ಹಾಡಿದ್ರಲ್ಲ, ಯಾಕೆ? ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಅಳಬ್ಯಾಡ ನನಕಂದ ನಾನು ಗಿರ್ನಿಗೋಗಿ ಬರ್ತೀನಿ. ಗಿರ್ನಿಗೋಗಿ ಬರ್ತೀನಿ, ಗಿರ್ನಿಗೋಗಿ ಬರ್ತೀನಿ. ಅರ್ಧ ಮನೆ ಜಾಸ್ತಿನೇ ಹಾಡಿದ್ರಿ ಸ್ಟಾರ್ಟಿಂದ ಎಂಡ್ವರೆಗೂ.
ಇನ್ನು ಹಾಡು ಚೆನ್ನಾಗಿ ಹಾಡಿದ್ರಿ, ನಿಮ್ಮ ಗಂಟ್ಲಲ್ಲಿ ಸಂಗತಿಗಳು ಚೆನ್ನಾಗಿ ನುಡಿತಾವೆ, ಒಳ್ಳೆ ಜನಪದಕ್ಕೆ ಹೇಳಿ ಮಾಡಿಸಿದಂಥ ಧ್ವನಿ ನಿಮ್ಮದು. ಶ್ರುತಿ ಕಡೆ ನೀವು ಗಮನ ಕೊಡದೆ ಹೋದರೆ ಅದು ಕಾಂಪಿಟೇಷನ್ ಅಂತ ಬಂದಾಗ ಇನ್ನು ಹೋಗ್ತಾ ಹೋಗ್ತಾ ಸಣ್ಣ ಸಣ್ಣ ತಪ್ಪುಗಳು ನಮ್ಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಅರ್ಧ ಮಾರ್ಕ್ಸಲ್ಲಿ ಒಬ್ಬರನ್ನ ನಾವು ಕಳ್ಕೊಳ್ತಾ ಹೋಗ್ತೀವಿ. ಈ ಥರ ಆಗುವಾಗ ನೀವು ಇನ್ನೂ ಎಚ್ಚರಿಕೆಯಿಂದ ಪ್ರತಿಯೊಂದು ಹಾಡನ್ನು ಪ್ರಸ್ತುತಪಡಿಸ್ಬೇಕಲ್ವಾ ರಾಮಚಂದ್ರ ಅವರೇ? ನೀವು ಶ್ರುತಿ ಕಡೆ ಗಮನ ಕೊಡಲೇಬೇಕು. ಅದು ಒಂದೇ ನಿಮ್ಮ ಮೈನಸ್ ಪಾಯಿಂಟ್, ಇನ್ನೇನೂ ಇಲ್ಲ. ಅದ್ಭುತವಾದ ಗಾಯಕರು ನೀವು. ಶ್ರುತಿ ಪ್ರಾಬ್ಲಮ್ ಆಗಿ ನೀವು ಈ ಕಾಂಪಿಟೇಷನಲ್ಲಾಗಲಿ ಜೀವನದಲ್ಲಾಗಲಿ ಕಲಾವಿದರಾಗಿ ಸೋಲ್ಬಾರ್ದು. ಆಯಿತಾ? ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ವೇಮ್ಗಲ್ ಸರ್. ರಾಮಚಂದ್ರ, ಎಲ್ಲರಿಗೂ ಕೊಡಿಸ್ತೀನಿ ಅಂತ ಹೇಳಿದೆ, ಜಡ್ಜಸ್ಗೆ ಏನೂ ಕೊಡಿಸ್ತೀನಿ ಅಂತ ಹೇಳಿಲ್ಲಪ್ಪ. ಹೇಳಿಲ್ಲ ಸರ್. ಹೌದೌದು, ಐಶ್ವರ್ಯ ಮೇಡಮ್ಗೂ ಏನೂ ಕೊಡಿಸ್ತೀನಿ ಅಂತ ಹೇಳಿಲ್ಲ. ಇವಾಗ ಅವ್ರು ಅಲ್ಲಿ ನಿಂತು ನಮಗೆ ಏನಾರು ಕೊಡಿಸ್ತೀವಿ ಅಂದರೆ ಅದು ಲಂಚ ಆಗ್ಬಿಡುತ್ತೆ. ಓಹೋ, ಸರಿಯಪ್ಪ, ಹಂಗಾರೆ ನಮಗೇನು ಕೊಡಿಸೋದು ಬೇಡ, ನಾವೇನು ಕೊಡಬೇಕು ಅದನ್ನು ನಿಂಗೆ ಕೊಟ್ಬಿಡ್ತೀವಿ. ಆಗಲಿ ಸರ್, ಆಗಲಿ. ಒಳ್ಳೆ ತಾಯಿ ಮಗು ಒಂದು ಬಾಂಧವ್ಯದ ಒಳ್ಳೆ ಹಾಡು, ಜನಪದ ಹಾಡು. ಮೈನಸ್ ಪಾಯಿಂಟ್ಸ್ ಮೇಡಮ್ ಹೇಳಿದ್ದಾರೆ, ಮತ್ತೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ ನಾನು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ರಾಮಚಂದ್ರ, ಇದು ಭಾಳ ಸರಳವಾದ ಹಾಡು. ಏನಂಥ ವಿಶೇಷವಾದ ರಾಗಗಳು, ಆ ಪಲ್ಕಗಳು ಆ ಥರದ್ದೆಲ್ಲ ಏನಿಲ್ಲ, ಭಾಳ ಸಿಂಪಲ್ಲಾಗಿ ಹೋಗುವಂಥದ್ದು ಅಲ್ವಾ? ಹೌದಲ್ವಾ? ಈ ಹಾಡನ್ನು ಪ್ರದರ್ಶನ ಮಾಡಬೇಕಾದ್ರೆ ಎಷ್ಟು ಎಚ್ಚರಿಕೆ ಬೇಕಲ್ವ? ಇನ್ನು ತುಂಬ ಟಫ್ ಇರೋ ಹಾಡುಗಳು ತೊಗೊಂಡ್ಬಿಟ್ರೆ ಎಷ್ಟು ಕಷ್ಟ ಆಗ್ಬೋದು ಅಲ್ವ? ವೆರಿ ಸಿಂಪಲ್ ಸಾಂಗ್. ಆದರೆ ಸಾಹಿತ್ಯದ ದೃಷ್ಟಿಯಲ್ಲಿ ನೋಡಿದಾಗ ಎಂಥ ಅದ್ಭುತವಾದ ಸಾಹಿತ್ಯ ಅಂದರೆ, ತಾಯಿ ಮಗುಗೆ ಸಮಾಧಾನ ಮಾಡೋಕ್ಕೆ ಏನೆಲ್ಲ ತರ್ತೀನಿ ಅಂತ. ಅದರಲ್ಲೂ ಸಂತಿ ಕಲ್ಪನೆ ಇದೆಯಲ್ಲ, ಜನಪದದಲ್ಲಿ ನಿಜವಾದ ಸಂತಿ ಕಲ್ಪನೆ ಇದೆಯಲ್ಲ, ಅದ್ಭುತವಾದ ಕಲ್ಪನೆ. ನಮಗಲ್ಲಿ ಸಂಬಂಧಗಳ ಮೌಲ್ಯ ಸಿಗುತ್ತೆ. ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಹಾಡುಗಳು, ಸ್ಪರ್ಧೆ ಅದೆಲ್ಲ ಜೊತೆಗಿರುತ್ತೆ. ಅದ್ರ ಜೊತೆಗೆ ಜನಪದದ ಮೌಲ್ಯ, ಜನಪದದ ಸಾಹಿತ್ಯದ ಮೌಲ್ಯನೂ ಒಂಚೂರು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಮಾತು ಹೇಳ್ತಾ ಇದ್ದೀನಿ ಅಲ್ವಾ? ನೀವು ಹಾಡುಗಾರರು, ಅದರಿಂದ ಇದು ನಿಮ್ಗೆ ಗೊತ್ತಿರಲಿ ಅಂತ. ಸಂತಿಗೆ ಹೋದರೆ ಅಲ್ಲೊಂದು ವ್ಯಾಪಾರ ಮಾಡ್ತಾರೆ, ಕುಳಿತಿರೋ ಅಜ್ಜಿ ಹತ್ರ ಮಾತಾಡಿದ್ರೆ ಅಲ್ಲಿ ವ್ಯಾಪಾರ ಅಷ್ಟೇ ನಡೆಯಲ್ಲ. ಒಂದು 8 ಆಣೆನೋ 4 ಆಣೆನೋ ಕಡಿಮೆ ಮಾಡಿಕೊಡುವ ಅಂತ ಹೇಳಿದ್ರೆ ಅಷ್ಟೇ ನಡೆಯಲ್ಲ. ಅಲ್ಲಿ ಏನು ಹೇಳ್ತಾರೆ ಗೊತ್ತಾ? ಪರಿಚಯ ಇಲ್ದಿದ್ರು ಯಾವರವ, ಸಂದಾಗಿದೆಯಾ, ಮಕ್ಕಳೆಷ್ಟು, ಮರಿ ಎಷ್ಟು, ಊರು ಯಾವುದು, ಹೊಲ ಮನೆ ಎಲ್ಲ ವಿಚಾರಗಳನ್ನ ಮಾತಾಡಿಸ್ತಾರೆ ಅವರು. ಪರಿಚಯನೇ ಇರಲ್ಲ, ಸಂಬಂಧ ಬೆಸುಗೆ. ಅದೇ ನೀವು ಮಾಲ್ಗಳಿಗೆ ಹೋಗಿ ಮಾತಾಡ್ಸರಿ, ಇದೆಲ್ಲ ಮಾತಾಡೋಕ್ಕೆ ಸಮಯ ಇರುತ್ತಾ? ದುಡ್ಡಿದ್ರೆ ವ್ಯಾಪಾರ, ಇಲ್ಲಾಂದರೆ ಗೇಟ್ ಪಾಸು ಅಷ್ಟೇ. ಆದರೆ ಸಂತೆನಲ್ಲಿ ಸಂಬಂಧಗಳಿಗೆ ಮೌಲ್ಯಗಳು ಸಿಗುತ್ತೆ. ಹೋಗ್ಲಿ ಬಿಡವ, ನಾನು ಒಂದು 4 ಆಣೆ ಕಡಿಮೆ ಕೊಟ್ಟು ತಂದಿದ್ದೀವಿ, ಒಂದು 4 ಆಣೆ ಕಡಿಮೆ ಕೊಟ್ಟು ತಗೊಂಡೋಗವ ಅಂತ ಹೇಳ್ಕೊಡೋ ಅಂಥ ಆ ಸಂತೆ ಕಲ್ಪನೆ ಇದೆಯಲ್ಲ, ಅದು ಅದ್ಭುತವಾದ ಕಲ್ಪನೆ. ಇವ್ರ ಕೊನೆಯಲ್ಲಿ ಒಂದು ಹಿಂಟ್ ಕೊಟ್ರಲ್ಲ, ಹಾಗೆ ಬಹಳಷ್ಟು ಜನಕ್ಕೆ ನಮ್ಮೂರಲ್ಲೂ ಶನಿವಾರದ ಸಂತೆಲ್ಲ ನಡೆಯುತ್ತಲ್ಲ, ಎಷ್ಟೋ ಜನಕ್ಕೆ ಸಂತೆಯಲ್ಲೂ ಹುಡುಗಿನೂ ಸಿಕ್ಕಿದ್ದಾಳೆ. ಅಲ್ಲ, ಯಾಕೆ ಗೊತ್ತಾ ಮೇಡಮ್? ಸಂತೆಗೆ ಹುಡುಗಿನ ಕರ್ಕೊಂಡು ಹೋಗೋದೇ ಅದೇ. ಅದಕ್ಕೋಸ್ಕರನೇ ನಮ್ಮ ಮಕ್ಕಳು, ಹೆಣ್ಮಕ್ಳನ್ನ ಕರ್ಕೊಂಡೋಗೋದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋದೇನು, ನಮ್ಮ ಮನೇಲಿ ಇಂಥ ಮಕ್ಕಳವೆ, ಹೆಣ್ಮಕ್ಳವೆ ಅಂತ ನೋಡಲಿ ಅಂತಾನೆ. ಅಲ್ಲಿ ಯಾರೋ ಗಾಡಿನಲ್ಲಿ ಇನ್ಯಾರೋ ಹುಡುಗನ ಕಡೆಯವ್ರು ಬಂದಿರ್ತಾರೆ, ಇನ್ಯಾರೋ ಬಂದಿರ್ತಾರೆ, ಇವ್ರ ಸಂಬಂಧ ಅವ್ರ ಸಂಬಂಧ ಅಲ್ಲೇ ಬೆಳೀತಿದ್ದು. ಅದ್ಭುತ ಅದು, ಆ ಕಲ್ಪನೆನೇ ಚಂದ. ಅದಕ್ಕೆ ಇರಬೇಕು. ಇನ್ನು ಕೆಲವರು ಇನ್ನು ಮದುವೆ ವಯಸ್ಸಿಗೆ ಬಂದಿಲ್ದಿರೋ ಹುಡುಗಿಯರನ್ನ ಸಂತೆಗೆ ಕಳಿಸೋದು ಇಲ್ಲ. ಅಲ್ವಾ? ನೋಡಿ ಎಂಥ ಅದ್ಭುತವಾದ ವಿಚಾರ. ಒಳ್ಳೆಯದಾಗಲಿ ರಾಮಚಂದ್ರ. ಆದರೆ ಸ್ಪರ್ಧೆ ಮುಂದೆ ಟಫ್ ಇರುತ್ತೆ, ಎಚ್ಚರಿಕೆಯಲ್ಲಿ ಇರ್ಕೊಳ್ತೀನಿ. ಥ್ಯಾಂಕ್ ಯು. ಸೂಪರ್. ಆ ಸಂತೆಯ ಒಂದು ಪರಿಕಲ್ಪನೆನೇ ಚಂದ ಅಂತ ಹೇಳ್ತಾ, ಹುಡುಗರ ನಾಳೆ ಎಲ್ಲ ಸಂತೆಗಿಂತೆಗೆ ಹೋಗ್ಬಿಟ್ಟಿರಾ? ಮುಂದಿನ ಸಂಚಿಕೆಗೆ ಬರ್ಬೇಕಿಲ್ಲಿ, ಹುಷಾರು. ಓಕೆ, ಥ್ಯಾಂಕ್ ಯು ಸೊ ಮಚ್.